ಹಲೋ ಸರ್. ಹಲೋ ಸರ್. ನಮಸ್ತೆ ಸರ್. ಸರ್, ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. ಸೊ ಸ್ಟ್ರಾಟಜಿ ಹೇಳ್ಬಿಟ್ಟು ಸೊ ಹೇಗಿದೆ ಸರ್? ಸೊ ಪ್ರೀವಿಯಸ್ಲಿ ಯು ಕೇಮ್ ವಿತ್ ಹ್ಯೂಜ್ ಲಾಸಸ್. ಈಗ ಪ್ರಾಫಿಟಬಲ್ ಆಗಿದ್ದೀರಾ ಅಥವಾ ಹಾಗೆ ಲಾಸಸ್ ಅಲ್ಲಿ ಹೋಗ್ತಾ ಇದ್ದೀರಾ? ಸೊ ಹೇಗಿದೆ? ಸರ್, ನಾನು ಮುಂಚೆ ಟ್ರೇಡ್ ಮಾಡ್ಬೇಕಾದ್ರೆ ಸ್ಟಾಪ್ ಲಾಸ್ ಎಲ್ಲ ಜಾಸ್ತಿ ಇರ್ತಾ ಇತ್ತು. ಆಮೇಲೆ ನಾನು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಎಲ್ ಬೈ ಮಾಡ್ಬೇಕು, ಎಲ್ ಸೆಲ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಮುಂಚೆ ಎಲ್ಲ ಯೂಸ್ ಲಾಸ್ ಮಾಡ್ಕೊಂಡಿದೀನಿ ಸರ್. ಒಂದು 2.5 to 3 lakhs ವರ್ಗೂ ಲಾಸ್ ಮಾಡ್ಕೊಂಡಿದೀನಿ ನಾನು. ಓಕೆ. ಬಟ್ ಇವಾಗ ಅದನ್ನೆಲ್ಲ ನಾನು ರಿಕವರಿ ಮಾಡ್ಕೊತಾ ಇದೀನಿ ಸರ್. ಬಟ್ ನಿಮ್ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಜನಗಳು ಇದನ್ನ ಯೂಸ್ ಮಾಡ್ಕೋಬಹುದು. ನೀವು ಹೇಳ್ತೀರಾ ಜಸ್ಟ್ 10 ಪಾಯಿಂಟ್ಸ್ ಇಂದ 30 SLT 10 ಪಾಯಿಂಟ್ಸ್ 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ ಅಂತ. ಬಟ್ ಒಂದೊಂದ್ ಟೈಮು 30 ಇಂದ 100 ವರ್ಗೂ ಹೋಗೋ ಸಾಧ್ಯತೆನೇ ಇರುತ್ತೆ. ಬಟ್ 200 ಹೋಗಿದೆ, 300 ಹೋಗಿದೆ. ಮೊನ್ನೆ ಇದೇ ತರನೇ ನಾನು ಒಂದು ಟ್ರೇಡ್ ತಗೊಂಡೆ ಸರ್. ಜಸ್ಟ್ 10 ಪಾಯಿಂಟ್ SL ಇಟ್ಬಿಟ್ಟು ನಾನು ಈ ಕಡೆ ವರ್ಕಲ್ ಬಿಸಿ ಆದೆ. SL ಮಾತ್ರ ಇಟ್ಟೆ. ಟಾರ್ಗೆಟ್ ನಾನು ಸುಮ್ನೆ 100 ಅಂತ ಇಟ್ಟಿದ್ದೆ ಅಷ್ಟೇ ಸರ್. ಅದು 90 ವರ್ಗೂ ಹೋಯ್ತು. 90 ವರ್ಗೂ ಹೋಗಾದ್ಮೇಲೆ ನಾನು ಟ್ರೈಲಿಂಗ್ SL ಮಾಡ್ಕೊಂಡು ನಂದು ರಿಸ್ಕ್ ರಿವಾರ್ಡ್ ನ ಮ್ಯಾಚ್ ಮಾಡ್ಕೊಂಡು ಬಂದೆ ಸರ್. ಅವಾಗ ನನ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ನಿಮ್ಮ ಅನಾಲಿಸಿಸ್ ಪ್ರಕಾರನೇ ಹೋಯ್ತು ಅಂತಾರುನುವೆ ನಾನು 30 ಪಾಯಿಂಟ್ಸ್ SL ಅಂದ್ರೆ ಟಾರ್ಗೆಟ್ ನ ಅಚೀವ್ ಮಾಡ್ಕೋಬಹುದಾಗಿತ್ತು. ಬಟ್ ಇನ್ನೂ ನನಗೆ ಪ್ರಾಫಿಟ್ ಜಾಸ್ತಿನೇ ಬಂತು ಅವತ್ತು. ಓಕೆ. ಇವನ್ ಲಾಸ್ಟ್ ವೀಕ್ ಅಲ್ಲೆಲ್ಲ 30,000, ಆಮೇಲೆ ಅದ ಇನ್ನೊಂದ್ ದಿನ 15,000, 16,000, 12,000. ಸೊ ಅಂದ್ರೆ ಜಸ್ಟ್ ಪ್ರಾಫಿಟ್ ಪರ್ ನಾನು ಡೇ. ನಿಮ್ದು ಸೊ ಪರ್ ಪರ್ ಡೇ ಸರ್ ಡೇಗೆ ನಂದು ಪ್ರಾಫಿಟ್. 20,000 ಅರ್ನ್ ಮಾಡಿದ್ದೀರಾ ಬೈ ಯೂಸಿಂಗ್ ಆಫ್ ಸ್ಟ್ರಾಟಜಿ. ಎಸ್ ಸರ್, ಎಸ್ ಸರ್. 30,000, 12,000, 16,000 ಈ ತರ ಎಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ 1 lot ಇಂದ ಟ್ರೈ ಮಾಡಿದೆ ಸರ್. 1 lot ಇಂದ ಟ್ರೈ ಮಾಡಿ SL ಆದ್ರೆ 10 ಪಾಯಿಂಟ್ಸ್ 150 rupees. ಅದೇನ್ ನಂಗೆ ಜಾಸ್ತಿ ಏನಂತ ಅನ್ಸಲ್ಲ. ಬಟ್ ಇವಾಗ ನಾನು ರಿಸ್ಕ್ ತಗೊಂಡು ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ನಾನು ಒಂದ್ ದಿನಕ್ಕೆ 2 ರಿಂದ 3 ಟ್ರೇಡ್ ತಗೊಳ್ತೀನಿ. ಹಂಗ್ ಏನಾದ್ರು 3 SL ತರನೇ ಆಗುತ್ತೆ ಅಂತ ಅಂದ್ರೆ ಅದನ್ನ ನಾನು ಇದ್ ಮಾಡ್ಬಿಡ್ತೀನಿ. ಯಾಕೆ ಅಂತಂದ್ರೆ ಅದ್ ಮಾಡಕ್ ಹೋಗಲ್ಲ ಮತ್ತೆ. ಬಟ್ ಇದ್ರಲ್ಲಿ SL ಹಿಟ್ ಆಗಲ್ಲ. ಆಲ್ಮೋಸ್ಟ್ ಚಾನ್ಸಸ್ ಕಮ್ಮಿ ಇದೆ ಯಾ. SL ಹಿಟ್ ಆಗೋದು. ಟಾರ್ಗೆಟ್ ಹೆಚ್ಚು ಆಗೇ ಆಗುತ್ತೆ ಸರ್. ಈ ಸರ್ ಚೆನ್ನಾಗಿದೆ ಈವನ್ ನಿಮ್ ನಾನು ಸ್ಟ್ರಾಟಜಿ. ಪರ್ಸನಲ್ ಬಟ್ ಟ್ರಿಕ್ಸ್ ಇಲ್ಲಿ ಹೇಳ್ಕೊಟ್ಟಿದ್ದೀರಾ ಸರ್ ನಿಮಗೆ? ಪರ್ಸನಲ್ ಟ್ರಿಕ್ ಹೇಳಿದ್ದೀರಾ ನಿಮಗೆ? ಹೌದು ಸರ್. ಯಾವ ಟೈಮಲ್ಲಿ ಎಂಟ್ರಿ ಮಾಡಬಾರ್ದು ಅಂತ ನಿಮಗೆ ಇದನ್ನ ಹೇಳಿದ್ದೀನಿ, ಹೌದಾ ಇಲ್ವಾ? ಅದು ಯೂಸ್ ಹೌದು. ಆಗತ್ತಾ ಇಲ್ವಾ? ಹೌದು ಸರ್. ಯಾ. ಹೌದು ಸರ್. ನಿಮ್ ಸ್ಟ್ರಾಟಜಿಲಿ ಎಲ್ಲಾ ತರನು ಹೇಳ್ಕೊಟ್ಟಿದ್ರೆ ಯಾವ ಟೈಮಲ್ಲಿ ಎಂಟ್ರಿ ಮಾಡ್ಬೇಕು, ಯಾವ ಟೈಮಲ್ಲಿ ಎಂಟ್ರಿ ಮಾಡಬಾರ್ದು. ಪೇಷನ್ಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ ಸರ್. ಈಗ ಸರ್ ಒಂದ್ ಬಿಸ್ನೆಸ್ ಪ್ರೀವಿಯಸ್ಲಿ ಮಾಡ್ಬೇಕು ಒಂದೇ ಅಂತಾರು ಹೇಳಿ. ಕಷ್ಟ. ಸರ್ ಪ್ರೀವಿಯಸ್ಲಿ ಒಂದೇ ಹೇಳಿ, ನೀವು ಹೋಲ್ಡ್ ಮಾಡ್ತಾ ಇದ್ರಿ ನೀವು ಟ್ರೇಡ್ಸ್ ನ ಕಾನ್ಫಿಡೆಂಟ್ ಆಗಿ ಹೌದು ಸರ್. ಇಲ್ಲ ಮುಂಚೆ. ಸರ್, ಅಂದ್ರೆ ಆತರ ಹೋಲ್ಡ್ ಮಾಡ್ತಾ ಇರ್ಲಿಲ್ಲ. ಬಟ್ ಇವಾಗ ಏನಂತಂದ್ರೆ ಎಸ್ ಎಲ್ ನ ಇನ್ನೂ ಜಾಸ್ತಿ ಮಾಡ್ಕೊಂಡ್ ಲಾಸ್ ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ಏನಿಲ್ಲ, 10 ಪಾಯಿಂಟ್ಸ್ SL ಅಂತಂದ್ರೆ ಅಪ್ರಾಕ್ಸಿಮೇಟ್ 10 ಪಾಯಿಂಟ್ಸ್ SL ಇಡ್ತೀನಿ. ಅದ್ರ ಮೇಲೆ ನಾನು ಜಾಸ್ತಿ ಕೊಡೋದೇ ಇಲ್ಲ ಮಾರ್ಕೆಟಿಗೆ. ಟೆನ್ ಎಕ್ಸಲೆಂಟ್ ಪಾಯಿಂಟ್ಸ್ ಸರ್. ಎಸ್ ಎಲ್ ಇಟ್ಟಾಯ್ತಾ ಯಾ. ಟೆನ್ ಪಾಯಿಂಟ್ಸ್ ಎಸ್ ಎಕ್ಸಲೆಂಟ್ ಎಲ್ ಸರ್, ಇಟ್ಟಾಯ್ತು ಅಂತ ಎಕ್ಸಲೆಂಟ್. ಅಂದ್ರೆ ನೆಕ್ಸ್ಟ್ ಯಾವ ಟ್ರೇಡ್ ಸಿಗುತ್ತೆ ಅಂತ ಮತ್ತೆ ಟ್ರೈ ಮಾಡ್ತೀನಿ ಸರ್. ಅವಾಗ ನಮಗೆ ಈಗ ಏನ್ ಲಾಸ್ ಆಗಿರುತ್ತೆ, ಬಟ್ ಅದು ನೆಕ್ಸ್ಟ್ ಟ್ರೇಡ್ ರಿಕವರಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸರ್ ಇದರಲ್ಲಿ. ಸೊ ದಿಸ್ ಇಸ್ ವಾಟ್ ಡಿಸಿಪ್ಲೈನ್ ಟ್ರೇಡಿಂಗ್ ಅಂದ್ರೆ ಸರ್, ಹೌದಾ ಇಲ್ವಾ? ಪರ್ಫೆಕ್ಟ್ ಆಗಿ ಹೌದು ಮಾಡ್ತಾ ಸರ್. ಇದ್ದೀರಾ. ಮುಂಚೆ ಎಲ್ಲ ಡಿಸಿಪ್ಲಿನ್ ಆಗಿ ಮಾಡ್ತಾ ಇರ್ಲಿಲ್ಲ. ಬಟ್ ಏನಂತಂದ್ರೆ ಮಾರ್ಕೆಟ್ ಮೂವ್ ಆಗ್ತಿದೆ ಅಂತಂದ್ರೆ ಸುಮ್ನೆ ಬೈ ಮಾಡ್ತಿದ್ವಿ. ಹೌದು. ಬೈ ಮಾಡಿ ಆಮೇಲೆ ಫುಲ್ ಮೇಲ್ಗಡೆ ಹೋಗಿರ್ತಿದ್ವಿ. ಈಗ 100 ಇದೆ ಅಂದಿದ ತಕ್ಷಣನೇ 100 ಮೇಲ್ಗಡೆ ಹೋಗಿದೆ ಅಂತ ಅನ್ಬಿಟ್ಟು ಅವಾಗ ಬೈ ಮಾಡ್ತಿದ್ವಿ. ಅಲ್ಲಿಂದ ಮತ್ತೆ 50 ಬಂದ್ಬಿಡೋದು. ಹೌದು. SL ಜಾಸ್ತಿ ಇರ್ತಾ ಇತ್ತು. ನಮಗೆ ಎಲ್ಲಿ ಬೈ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಸರ್ ಫೈನಲ್ ಆಗಿ ಒಂದು ಹೇಳಿ. ಸೊ ಇವಾಗ ನಿಮ್ಗೆ 2 ಮಂತ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಸ್ಟ್ರಾಟಜಿಯಲ್ಲಿ, ಹೌದಾ? ಹೌದು ಸರ್, ಹೌದು ಸರ್. ನಾನು ಇವಾಗ ನನ್ನ 2 months ನಾನು ನಿಮ್ದು ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಜನಗಳೆಲ್ಲ ಯೂಸ್ ಮಾಡ್ಕೊಂಡ್ರೆ ಬೆಸ್ಟ್. 2,500 ರೂಪಾಯಿ ಯಾವ್ದೋ ಒಂದ್ ಟ್ರೇಡ್ ಅಲ್ಲಿ ದುಡ್ಡು ಕೊಟ್ಟು ತಗೊಳ್ತೀರಾ. ದುಡ್ಡು ಕೊಟ್ಟು ತಗೊಂಡು ಲಾಸ್ ಮಾಡ್ಕೊಳಕ್ಕಿಂತ ಸ್ಟ್ರಾಟಜಿ ಅಂತ ಇವ್ರ ಹತ್ರ ನೀವು ತಗೊಂಡ್ರೆ ನೆಕ್ಸ್ಟ್ ಇಂದ ನೀವೇ ಓನ್ ಆಗಿ ಟ್ರೇಡ್ ಮಾಡ್ತೀರಾ, ಓನ್ ಆಗಿ SL ಇಡ್ತೀರಾ, ಓನ್ ಆಗಿ ಪ್ರಾಫಿಟ್ ಮಾಡ್ತೀರಾ. ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಚೆನ್ನಾಗಿದೆ. ಎಲ್ಲಾರು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಇದೇನು ಪೇಯ್ಡ್ ಪ್ರಮೋಷನ್ ಏನು ಇಲ್ಲ ಅಲ್ವಾ ಸರ್? ಇದು ಇದಲ್ವಾ? ಇಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್. ಇದು ನಂದು ಓನ್ ಎಕ್ಸ್ಪೀರಿಯನ್ಸ್. ಅಂಡ್ ನೀವ್ ಹೇಳ್ಕೊಟ್ಟಿರೋ ಸ್ಟ್ರಾಟಜಿಯಿಂದ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಸರ್. ವೆರಿ ಗುಡ್. ಸೊ ಜನಗಳು ಇದೇ. ಇದನ್ನ ಯೂಸ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಮಾಡ್ಕೊಳ್ಳಿ. ಯಾವಾಗಾದ್ರೂ ಇವಾಗೂನು ಹೇಳ್ತಾ ಇದ್ದೀನಿ, 2 ಮಂತ್ಸ್ ಆಗಿದೆ. ಈವನ್ ಇನ್ ಫ್ಯೂಚರ್ ಯಾವಾಗ ಏನಾದ್ರೂ ಡೌಟ್ಸ್ ಬಂದ್ರೆ ಕಂಪಲ್ಸರಿ ಡೌಟ್ಸ್ ಕೇಳಿ. ಕಂಪಲ್ಸರಿ ನಾವು ರಿವ್ಯೂ ಇದು ಓಕೆ ಮಾಡ್ತೀವಿ. ಸರ್, ಓಕೆನಾ? ಖಂಡಿತ ನಾನು ಓಕೆನಾ? ಕೇಳ್ತೀನಿ ಸರ್. ಸೊ ಹೌದು. ಓಕೆ ಸರ್. ನಮ್ ಹಾ. ಸಪೋರ್ಟ್ ಕಂಪಲ್ಸರಿ ಇರತ್ತೆ ಲೈಫ್ ಲಾಂಗ್. ಓಕೆ. ಓಕೆ ಸರ್. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮಾಡ್ಕೊಳ್ಳಿ. ಏನೇ ಡೌಟ್ ಇರಲಿ ಮೆಸೇಜ್ ಮಾಡಿ. ಸೊ ಹ್ಯಾವ್ ಎ ಪ್ರಾಫಿಟಬಲ್ ಜರ್ನಿ ಸರ್.
ಥ್ಯಾಂಕ್ ಯು ಸರ್.